ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಭರತೇಶ್ ಪವಾರ್. ವಿದ್ಯಾರ್ಥಿಗಳೇ, ಕರ್ನಾಟಕ ಪೊಲೀಸ್ ಕಾನ್ಸ್ಟೇಬಲ್ ನಿಮ್ಮ ಸ್ಕೋರ್ ಪ್ರಕಟವಾಗಿದೆ. ಈಗಲೇ ಚೆಕ್ ಮಾಡಿಕೊಳ್ಳುವುದು ಹೇಗೆ ಎಂಬುದರ ಬಗ್ಗೆ ನಿಮಗೆ ಈ ವಿಡಿಯೋ ಮುಖಾಂತರ ನಾನು ಏನು ಮಾಡ್ತೀನಿ ನಿಮ್ಗೆ ತಿಳಿಸ್ತಾ ಹೋಗ್ತೀನಿ. ಕಟ್ಟಪ್ ಎಷ್ಟು ಎಂಬುದ್ರ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಯಾರು ನಮ್ಮ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದೀರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ನಿಮ್ಮ ಸ್ಕೋರ್ ಬಗ್ಗೆ ಮಾಹಿತಿ ನೋಡುವುದಾದರೆ ಯಾವ ರೀತಿ ಚೆಕ್ ಮಾಡಬೇಕು ಎಂಬುದ್ರ ಬಗ್ಗೆ ಈ ವಿಡಿಯೋ ಆಗಿರ್ತದೆ. ಹಾಗಿದ್ರೆ ಯಾವ ರೀತಿ ಚೆಕ್ ಮಾಡಬೇಕು ಎಂಬುದನ್ನು ನೋಡಿರಿ. ನೆಕ್ಸ್ಟ್ ನೀವು ಏನು ಮಾಡ್ಬೇಕಂತಂದರೆ ಗೂಗಲ್ನಲ್ಲಿ ಹೋಗಿ ಏನು ಮಾಡಿರಿ ಅಂತಂದರೆ ಜಸ್ಟ್ ನೀವು KE ಅಂಥೇಳಿ ಜಸ್ಟ್ ಸರ್ಚ್ ಮಾಡಿರಿ. KE ಅಂತ ಸರ್ಚ್ ಮಾಡಿದರೆ ಫಸ್ಟ್ ಏನಾಗುತ್ತೆ, ಈ ರೀತಿ ಇಂಟರ್ಫೇಸ್ ಬರುತ್ತೆ. ಈ ರೀತಿ ಇಂಟರ್ಫೇಸ್ ಬಂತಂದರೆ ಏನು ಮಾಡಿರಿ, ನೀವು ಇದನ್ನು ಸ್ಕ್ರೋಲ್ ಮಾಡಿ, ಸ್ವಲ್ಪ ಪೂರ್ತಿ ಸ್ಕ್ರೋಲ್ ಮಾಡಿದ ನಂತರ ಯಾವ ರೀತಿ ಬರುತ್ತಂದರೆ ಈ ರೀತಿ ಬರ್ತದೆ. ಇಲ್ಲಿ ಏನು ಬರುತ್ತಂದ್ರೆ RPC ರಿಸಲ್ಟ್, ನಂತರ KK ರಿಸಲ್ಟ್ ಅಂತ ಬರ್ತದೆ. ಈ ಮ್ಯಾಗಿಂದ RPC ಅಂತಂದರೆ ಇದರ ಅರ್ಥ ಏನಂದರೆ ನಾನ್ HKದವರು ಇದನ್ನು ಕ್ಲಿಕ್ ಮಾಡಬೇಕು. ನಾನ್ HK ಆಗಿದ್ದರೆ ಈ ಮ್ಯಾಗಿನ ಏನು ಮಾಡಿರಿ, RPC ರಿಸಲ್ಟ್ ಅಂತ ಕ್ಲಿಕ್ ಮಾಡಿರಿ. ನಂತರ ನೀವೇನಾದರೂ HKದವರಾಗಿದ್ದರೆ ಕೆಳಗಿಂದ KK ರಿಸಲ್ಟ್ ಅಂತ ಸರ್ಚ್ ಮಾಡಿರಿ. ಓಕೆ, ಇಷ್ಟು ಕ್ಲಿಕ್ ಮಾಡಿದ ನಂತರ ನಿಮ್ಗೆ ಯಾವ ರೀತಿ ಇಂಟರ್ಫೇಸ್ ಬರುತ್ತೆ ಅಂತಂದರೆ ಈ ರೀತಿ ಇಂಟರ್ಫೇಸ್ ಬರ್ತದೆ. ಇಲ್ಲಿ ಬಂದ ನಂತರ ನೀವು ಏನು ಮಾಡಬೇಕು ಅಂತಂದರೆ ಇಲ್ಲೇನು ಕಾಣಿಸಿದಲ್ಲ ಎಂಟರ್ ಅಪ್ಲಿಕೇಶನ್ ನಂಬರ್ ಅಂತೇಳಿ, ಇಲ್ಲಿ ನಿಮ್ಮ ಅಪ್ಲಿಕೇಶನ್ ನಂಬರ್ನ ಹಾಕಿಡ್ರಿ. ಇಲ್ಲಿ ನಿಮ್ಮ ಅಪ್ಲಿಕೇಶನ್ ನಂಬರ್ನ ಹಾಕ್ಕೊಂಡು ಏನು ಮಾಡ್ಬೇಕಾ, ನೆಕ್ಸ್ಟ್ ನಿಮ್ಮ ಡೇಟ್ ಆಫ್ ಬರ್ತನ ಹಾಕ್ಕೊಳ್ಳಿ. ನಿಮ್ಮ ಡೇಟ್ ಆಫ್ ಬರ್ತ್ ಹಾಕಿದ ನಂತರ ಸಬ್ಮಿಟ್ ಕೊಟ್ರಿ ಅಂತಂದ್ರೆ ನಿಮ್ಮದು ಟೋಟಲ್ ನಿಮ್ಮ ಏನಾಗುತ್ತೆ ರಿಸಲ್ಟ್ ಬಂದುಬಿಡ್ತದೆ. ನೀವು ಎಷ್ಟು ಟಚ್ ಮಾಡಿದ್ರಿ, ನಿಮ್ಗೆ ಎಷ್ಟು ನೆಗೆಟಿವ್ ಅದಾವ, ನಿಮ್ಗೆ ಎಷ್ಟು ಕರೆಕ್ಟ್ ಅದಾವ ಎಲ್ಲ ಪೂರ್ತಿ ಡೇಟ್ಲಾಗಿ ಬಂದುಬಿಡ್ತದೆ. ನೀವು ಯಾವ ಕ್ವಶನ್ ಟಚ್ ಮಾಡಿಲ್ಲ, ಗ್ರೇಸ್ ಮಾರ್ಕ್ಸ್ ಎಲ್ಲಿ ಬಂದವ, ಇದ್ರ ಬಗ್ಗೆ ನಿಮ್ಗೆ ಏನಾಗ್ತದೆ ಪೂರ್ತಿ ಸಂಪೂರ್ಣವಾಗಿರ್ತಕ್ಕಂತಹ ಮಾಹಿತಿ ಸಿಕ್ಬಿಡ್ತದೆ. ಅದನ್ನ ನೋಡ್ಕೊಂಡು ನಿಮ್ಮ ಸ್ಕೋರ್ ಎಷ್ಟಾಗಿತ್ತು ಅಂತೇಳಿ ಕಮೆಂಟ್ ಮಾಡಿರಿ. ಓಕೆ, ನಂತರ ಇನ್ನು ಕಟ್ಟಪ್ ಬಗ್ಗೆ ನೋಡೋದಾದರೆ ನಮ್ಮದು ಬೆಳಗಾವಿ ಸಿಟಿ ಆಗಿರ್ಬೋದು, ಬೆಂಗಳೂರು ಆಗಿರ್ಬೋದು, ಬೆಳಗಾವಿ ಆಗಿರ್ಬೋದು, ಕಲಬುರಗಿ, ನಂತರ ಮೈಸೂರು, ಇವೆಲ್ಲ ಕಟ್ಟಪ್ ನೋಡೋದಾದರೆ ಇಲ್ಲಿ ಏನಾಗಿದೆ ಅಂತಂದರೆ ಸೇಫ್ ಸ್ಕೋರ್ ಅಂತಂದರೆ 60+ ಆಗಿರಬೇಕು. 60+ ಎಲ್ಲ ಅನಾಲಿಸಿಸ್ ಮಾಡಿ ನೋಡಿದಾಗ 60+ ಆಗಿರಬೇಕು. ಅಂದರೆ 60+ ಅಂತಾರೆ ನಿಮ್ಮದು 60 ಆಗಿರಲೇಬೇಕಂತೇನಿಲ್ಲ. ನಿಮ್ಮದು ಕಾಸ್ಟ್ ಆಗಿರ್ಬೋದು, ಗ್ರಾಮೀಣ ಆಗಿರ್ಬೋದು, ಈ ರೀತಿ ನಿಮ್ಮದು ಏನಾಗಿರ್ಬೋದು ಒಂದು 50ಕ್ಕಿಂತನೂ ಕಡಿಮೆ ಆಗಿದ್ರೂ ಕೂಡ ಸೆಲೆಕ್ಷನ್ ಆಗುವಂಥ ಚಾನ್ಸಸ್ ಇರ್ತದೆ. ಓಕೆ, ಇಷ್ಟಾದ ನಂತರ ಇನ್ನು ಏನು ಮಾಡ್ತಾರೆ ಅಂತಂದರೆ 18ನೇ ತಾರೀಕು ನಿಮ್ಮದು ಏನೋ ಫಿಸಿಕಲ್ ಕಂಡಕ್ಟ್ ಮಾಡ್ತಾರಲ್ಲ ಅವ್ರಿಗೆ ಆಫೀಸರ್ಸ್ಗಳಿಗೆ ಏನಿದೆ ಫಿಸಿಕಲ್ ಟ್ರೈನಿಂಗ್ ಇದೆ. ಅವ್ರ ಫಿಸಿಕಲ್ ಟ್ರೈನಿಂಗ್ ಮುಗಿದ ನಂತರ ನಿಮ್ಮ ಫಿಸಿಕಲನ್ನು ಕಂಡಕ್ಟ್ ಮಾಡುವಂಥ ಚಾನ್ಸಸ್ ಇದೆ. ನಿಮಗೆ ಫಿಸಿಕಲ್ ಯಾವಾಗ ಕಂಡಕ್ಟ್ ಮಾಡ್ತಾರೆ ಅಂತಂದರೆ ಫಿಸಿಕಲನ್ನು 18ನೇ ತಾರೀಕಿನಂದು ಏನದ 18/8/2026 ಏನಿದೆ ಅಂತಂದರೆ ನಿಮಗೆ ಫಿಸಿಕಲ್ ಕಂಡಕ್ಟ್ ಮಾಡ್ತುವಂತಹ ಆಫೀಸರ್ಸ್ಗಳಿಗೆ ಟ್ರೈನಿಂಗ್ ಇದೆ. ಅವ್ರ ಟ್ರೈನಿಂಗ್ ಮುಗಿದ ನಂತರ ನಿಮ್ಮ ಫಿಸಿಕಲನ್ನು ಕಂಡಕ್ಟ್ ಮಾಡುವಂತಹ ಚಾನ್ಸಸ್ ತುಂಬ ಇರೋದರಿಂದ ಏನಾಗ್ತದೆ, ನಿಮ್ಮ ಫಿಸಿಕಲ್ ಡೇಟನ್ನು ಅವಾಗ ಏನು ಮಾಡ್ತಾರೆ ಅನೌನ್ಸ್ ಮಾಡ್ಬೋದು. ಈಗ ನಿಮ್ಮ ಸ್ಕೋರ್ ಏನಾಗಿದೆ ಅಂತೇಳಿ ನನಗೆ ಕಮೆಂಟ್ ಮುಖಾಂತರ ತಿಳಿಸಿರಿ. ಓಕೆ, ಈಗ 60+ ಅಂತಂದರೆ ಅದು ಸೇಫ್ ಸ್ಕೋರ್. ಇನ್ನು ಇನ್ನುಳಿದ ಜಿಲ್ಲೆಗಳು ಏನಿರ್ತಾವಪ್ಪ ಅಂತಂದರೆ ಅಲ್ಲಿ ನಿಮ್ಮ ಸ್ಕೋರ್ ಕಡಿಮೆ ಆಗಿದ್ರೂ ಕೂಡ ಆಗುವಂತಹ ಚಾನ್ಸಸ್ ತುಂಬ ಇದೆ. ಯಾಕಂದರೆ ನಿಮ್ಮದು ಗ್ರಾಮೀಣಲ್ಲಿ ಆಗಿರ್ಬೋದು, ಕಾಸ್ಟಿಸಮಲ್ಲಿ ಆಗಿರ್ಬೋದು, ಇದರಲ್ಲಿ ನಿಮ್ಗೆ ಏನಾಗ್ತದೆ ಸಡ್ಲಿಕ್ಕೆ ಇರ್ತದಲ್ಲ, ಆ ಕಾರಣದಿಂದ ನಿಮ್ಮ ಸ್ಕೋರ್ ಕಡಿಮೆ ಆಗಿದ್ರೂ ಕೂಡ ಸೆಲೆಕ್ಷನ್ ಆಗುವಂಥ ಚಾನ್ಸಸ್ ಇದೆ. ಹಾಗೆ ಇದನ್ನು ರಿಸಲ್ಟ್ ನೋಡಿದ ನಂತರ ಏನು ಮಾಡಿರಿ, ಟೈಮ್ ವೇಸ್ಟ್ ಮಾಡೋಕ್ಕೆ ಹೋಗ್ಬೇಡ್ರಿ, ಮುಂದೆ ಮತ್ತೆ KSRP ಇದೆ, ಅದ್ರ ಬಗ್ಗೆ ಸ್ಟಡಿ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಭಾರತ್.